ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, 2,00,000 ಸಂಬಳ ತಗೊಂತಿದ್ದವ್ರು ಯಾವ ತರ ಬೀದಿಗೆ ಬಂದ್ರು ಅಂತ ಹೇಳಿದ್ರೆ, ನಿಮ್ಗೆಲ್ಲ ಗೊತ್ತೇ ಇರಂಗೆ ಕೊರೋನಾ ಸೆಕೆಂಡ್ ವೇವ್ ಅಲ್ಲಿ ಸಿಕ್ಕಾಪಟ್ಟೆ ಜನ ತೀರ್ಕೊಂಡ್ರು. ಅವಾಗ ಆಗಿದ್ದಂತ ಇನ್ಸಿಡೆಂಟ್ ಇದು. 3 ಜನ ಮಕ್ಳಿದ್ರು. ಸೊ ಒಳ್ಳೊಳ್ಳೆ ಸ್ಕೂಲಲ್ಲಿ ಓದಿಸ್ತಾ ಇದ್ರು. ಮತ್ತೆ ಹೆಂಡ್ತಿ, ಮಕ್ಳು ಎಲ್ಲ ತುಂಬಾನೇ ಚೆನ್ನಾಗಿದ್ರು. ಒಳ್ಳೆ ಸಂಬಳ ಬರ್ತಾ ಇತ್ತು. ಆದ್ರೆ ಅವ್ರು ಮಾಡಿದಂತ ಒಂದು ತಪ್ಪೇನಂತ ಹೇಳಿದ್ರೆ, ಯಾವುದೇ ತರ ಪ್ರಾಪರ್ ಫಿನಾನ್ಷಿಯಲ್ ಪ್ಲಾನ್ ಮಾಡಿರ್ಲಿಲ್ಲ. ಯಾವುದೇ ತರ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿಲ್ಲ, ಯಾವುದೇ ತರ ಲೈಫ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿಲ್ಲ. ಆಲ್ ಆಫ್ ಸಡನ್ ಅವರು ಹಾಸ್ಪಿಟಲ್‌ಗೆ ಅಡ್ಮಿಟ್ ಆಗಿ ಏನ್ ಕಷ್ಟಪಟ್ಟು ಸ್ವಲ್ಪ ದುಡ್ಡು ಸೇವ್ ಮಾಡಿದ್ರು ಅದನ್ನು ಕೊಟ್ರು. ಆಮೇಲೆ ಮತ್ತೆ ಫಂಡ್ ರೈಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅಷ್ಟೆಲ್ಲ ಖರ್ಚು ಮಾಡಿದ್ರು ಕೂಡ ಕಡೆಗೆ ಅವ್ರನ್ನ ಉಳಿಸ್ಕೊಳಕ್ ಆಗಿಲ್ಲ. ಅವ್ರ ವೈಫ್ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿದ್ದಾರೆ. ಆದ್ರೆ ಅವ್ರು ಎಲ್ಲೂ ವರ್ಕ್ ಮಾಡಿಲ್ಲ. ಇವಾಗ ಯಾರ್ ಕೆಲ್ಸ ಕೊಡ್ತಾರೆ? ಕೆಲ್ಸ ಕೊಟ್ರು ಕೂಡ ಅವ್ರು ಒಂದ್ 15, 20,000ದಿಂದ ಮತ್ತೆ ಲೈಫ್‌ನ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಅದೇ ಅವ್ರು ಏನಾದ್ರು ಹೆಲ್ತ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಮಾಡ್ಕೊಂಡಿದ್ರೆ ಇವತ್ತು ಅವ್ರ ಹೆಂಡತಿ ಮಕ್ಳು ನಿಜವಾಗ್ಲೂ ಬೀದಿಗೆ ಬರ್ತಾ ಇರ್ಲಿಲ್ಲ. ಯಾರೂ ಬರಲ್ಲ. ಅಣ್ಣ, ತಮ್ಮ, ಅಕ್ಕ, ತಂಗಿ ಯಾರೂ ಬರಲ್ಲ ದುಡ್ಡಿನ ವಿಷಯ ಅಂತ ಹೇಳಿದ್ರೆ. ಏನೋ ನಿಮ್ನ ಕರ್ಕೊಂಡೋಗಿ 4 ದಿನ ಅವ್ರ ಮನೇಲಿ ಇಟ್ಕೊಂಡು ಊಟ ಹಾಕಿ ಕಳಿಸ್ಬೋದು ಅಷ್ಟೇನೆ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ದಟ್ ಅವ್ರಿಗೂ ಕೂಡ ಇನ್ಶೂರೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಅರ್ಥ ಆಗ್ಲಿ. ನೀವ್ ಯಾವ ತರ ಆದ್ರೂ ಫಿನಾನ್ಷಿಯಲ್ ಪ್ಲಾನ್ ಮಾಡ್ಕೊಳ್ಳಿ. ಫಸ್ಟ್ ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ. ನೀವು ಸೇಫು, ನಿಮ್ಮನ್ನ ನಂಬ್ಕೊಂಡಿರೋ 4 ಜೀವನೂ ಸೇಫ್ ಆಗಿರ್ತವೆ.